ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಅಮೇರಿಕನ್ ಪೋಯೆಟ್ ಆಗಿರ್ತಕ್ಕಂತಹ ಸಿಲ್ವಿಯಾ ಪ್ಲಾತ್ ಅವರು ಬರೆದಿರ್ತಕ್ಕಂತಹ ಮ್ಯಾಡ್ ಗರ್ಲ್ಸ್ ಲವ್ ಸಾಂಗ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಟೈಟಲನ್ನು ನೋಡಿದರೆ ನಿಮಗೆ ಈ ಒಂದು ಪೋಯಮ್ನ ಥೀಮ್ ಏನಿರ್ಬೋದು ಅನ್ನೋದು ಅರ್ಥ ಆಗುತ್ತೆ. ಮ್ಯಾಡ್ ಗರ್ಲ್ ಅಂದರೆ ಹುಚ್ಚು ಹುಡುಗಿ ಅಂತೇಳಿ, ಲವ್ ಸಾಂಗ್ ಅಂದರೆ ಪ್ರೇಮಗೀತೆ, ಹುಚ್ಚು ಹುಡುಗಿಯ ಪ್ರೇಮಗೀತೆ ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಒಂದು ಪೋಯಮ್ ಕೊಡ್ತಾ ಇದೆ. ಅಲ್ಟಿಮೇಟ್ಲಿ ಲವ್ ಅಂತಕ್ಕಂತಹ ಒಂದು ಥೀಮನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ಈ ಒಂದು ಪೋಯಮ್ನಲ್ಲಿ ನಮ್ಮ ಪೋಯೆಟ್ ಆಗಿರ್ತಕ್ಕಂತಹ ಸಿಲ್ವಿಯಾ ಪ್ಲಾತ್ ಅವರು ತಮ್ಮ ಒಂದು ಪ್ರಿಯಕರ ತಮ್ಮ ಲೈಫಲ್ಲಿ ಆಗಮಿಸ್ತಾನೆ ಅಂತಕ್ಕಂತಹ ಭರವಸೆಯನ್ನು ಬಹುದಿನಗಳ ಕಾಲ ಹೊಂದಿರ್ತಾರೆ. ಬಟ್ ಕೊನೆಗೂ ಕೂಡ ಆ ಪ್ರಿಯಕರ ಅವರ ಬಳಿ ಬರೋದೇ ಇಲ್ಲ. ಜಸ್ಟ್ ಇಮ್ಯಾಜಿನನ್ನು ಮಾಡಿಕೊಂಡು ಆ ಪ್ರಿಯಕರನ ಕುರಿತು ಅನೇಕ ವಿಷಯಗಳನ್ನು ಇಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಈ ಪ್ರೀತಿಯಿಂದಾಗಿ ತುಂಬಾ ಹತಾಶೆ ಆಗಿರುತ್ತೆ. ತಾವು ಬಯಸಿದಂತಹ ಪ್ರೀತಿ ಅವರಿಗೆ ಸಿಗದೇ ಇದ್ದಾಗ ಮನಸ್ಸಿನಲ್ಲಿ ವೇದನೆಗಳು ಅವ್ರಿಗೆ ಆಗ್ತಾ ಇರ್ತವೆ. ಇಂತಹ ಥೀಮನ್ನು ಒಳಗೊಂಡಿರ್ತಕ್ಕಂತಹ ಪೋಯಮ್ ಈ ಒಂದು ಮ್ಯಾಡ್ ಗರ್ಲ್ಸ್ ಲವ್ ಸಾಂಗ್ ಅಂತಕ್ಕಂಥದ್ದು ಆಗಿದೆ. ಬನ್ನಿ ಈಗ ನಾವು ಈ ಒಂದು ಪೋಯಮನ್ನು ಸ್ಟಾಂಜಾ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಫಸ್ಟ್ ಸ್ಟಾಂಜಾ. I shut my eyes and all the world drops dead. I lift my lids and all is born again. I think I made you up inside my head ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಮೊದಲನೇದಾಗಿ ಈ ಫಸ್ಟ್ ಲೈನಲ್ಲಿ ಐ ಶಟ್ ಮೈ ಐಸ್, ನನ್ನ ಕಣ್ಣುಗಳನ್ನು ನಾನು ಮುಚ್ಚಿದಾಗ, ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್. ಎಸ್, ನಾನು ಕಣ್ಣು ಮುಚ್ಚಿದ ತಕ್ಷಣವೇ ಇಡೀ ಜಗತ್ತು ನನ್ನ ಕಣ್ಣಿನಿಂದ ಮರೆಯಾಗುತ್ತೆ ಅಂಥೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಸುತ್ತಮುತ್ತಲೂ ಇರತಕ್ಕಂತಹ ಒಂದು ಜಗತ್ತಿನ ಪರಿಜ್ಞಾನದ ಅವಶ್ಯಕತೆ ಇಲ್ಲ. ಹಾಗಾಗಿ ಅದರಿಂದ ದೂರ ಇರತಕ್ಕಂತಹ ಒಂದು ಪ್ರಯತ್ನವನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಅವರು ಈ ಒಂದು ಜಗತ್ತನ್ನು ದೂರ ಇರಿಸ್ಲಿಕ್ಕೆ ಅಂತೇಳಿ ಕಣ್ಣನ್ನು ಮುಚ್ತಾ ಇದ್ದಾರೆ. ಶಟ್ ಮೈ ಐಸ್. ಡ್ರಾಪ್ಸ್ ಡೆಡ್ ಅಂದರೆ ಸಾವು ಅಂತ ತಿಳ್ಕೊಬಾರ್ದು. ಇಲ್ಲಿ ಆ ಒಂದು ಜಗತ್ತು ಕಣ್ಣಿನಿಂದ ದೂರ ಆಗುತ್ತೆ ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಒಂದು ಸೆಂಟೆನ್ಸ್ ಕೊಡುತ್ತೆ. ಸೆಕೆಂಡ್ ಲೈನ್ ನೋಡಿ, ಐ ಲಿಫ್ಟ್ ಮೈ ಲಿಡ್ಸ್ ಅಂದರೆ ನಾನು ಮತ್ತೆ ನನ್ನ ಕಣ್ಣುಗಳನ್ನು ಓಪನ್ ಮಾಡ್ತೇನೆ. ಆ್ಯಂಡ್ ಆಲ್ ಈಸ್ ಬಾರ್ನ್ ಅಗೇನ್, ಮತ್ತು ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಘಟನೆಗಳು ಕೂಡ ನನ್ನ ಕಣ್ಮುಂದೆ ಮತ್ತೆ ಮರಳಿ ಬರ್ತವೆ ಅಂತಕ್ಕಂಥದ್ದನ್ನು ಸೆಕೆಂಡ್ ಲೈನಲ್ಲಿ ಹೇಳ್ತಾರೆ. ಅಂದರೆ ಮೊದಲನೇದಾಗಿ ಅವರು ಇಡೀ ಜಗತ್ತನ್ನು ಮರೀಲಿಕ್ಕೆ ಫಸ್ಟ್ ಲೈನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅಗೇನ್ ವೆನ್ ಶಿ ಓಪನ್ಸ್ ಹರ್ ಐಸ್, ಲಿಡ್ಸ್ ಅಂದರೆ ಇಲ್ಲಿ ಅವಳ ಕಣ್ಣಿನ ರೆಪ್ಪೆಗಳು ಅಂತೇಳಿ. ಆಲ್ ಈಸ್ ಬಾರ್ನ್ ಅಗೇನ್ ಅಂದರೆ ಮತ್ತೆ ಮರಳಿ ಕಣ್ಮುಂದೆ ಬರ್ತವೆ ಅಂತೇಳಿ. ಇನ್ನು ಥರ್ಡ್ ಲೈನ್ ನೋಡಿ, ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ಎಸ್, ನಾನು ನಿನ್ನನ್ನು ಕುರಿತು ಕೇವಲ ಇಮ್ಯಾಜಿನೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅವಳಿಗೆ ಅರ್ಥ ಆಗ್ತಾ ಇದೆ ಇದೊಂದು ಕೇವಲ ಕಲ್ಪನೆ ಆಗಿದೆ, ರಿಯಾಲಿಟಿ ಅಲ್ಲ ಅಂತಕ್ಕಂಥದ್ದು. ಅಂದರೆ ತಮ್ಮ ಒಂದು ಪ್ರಿಯತಮನ ಕುರಿತು, ಅಂದರೆ ಅವರ ನಿರೀಕ್ಷೆಗಳೇನಿದ್ವೋ ಪ್ರಿಯಕರನ ಕುರಿತು ಅವೆಲ್ಲವೂ ಕೂಡ ಕೇವಲ ಕಲ್ಪನೆಗಳಾಗಿದ್ದಾವೆ, ಸತ್ಯ ಇಲ್ಲ ಅಲ್ಲಿ ಅಂತಕ್ಕಂತಹ ಪರಿಜ್ಞಾನ ಇಲ್ಲಿ ಅವರಿಗೆ ಮನಸ್ಸಲ್ಲೇನೆ ಮೂಡ್ತಾ ಇದೆ. ಸೊ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರೋದ್ರಿಂದ ಇಲ್ಲಿ ನಾವು ಇದನ್ನು ಬ್ರಾಕೆಟಲ್ಲಿ ನೋಡ್ತಾ ಇದ್ದಾವೆ. ಎರಡು ಕಡೆ ಕೂಡ ಬ್ರಾಕೆಟ್ ಇದ್ದಾವೆ ಈ ಒಂದು ಲೈನ್ಗೆ. ಇನ್ನು ಸೆಕೆಂಡ್ ಸ್ಟಾಂಜಾವನ್ನು ನೋಡಿ, ದ ಸ್ಟಾರ್ಸ್ ಗೋ ವಾಲ್ಜಿಂಗ್ ಔಟ್ ಇನ್ ಬ್ಲೂ ಆ್ಯಂಡ್ ರೆಡ್ ಆ್ಯಂಡ್ ಆರ್ಬಿಟ್ರರಿ ಬ್ಲ್ಯಾಕ್ನೆಸ್ ಗ್ಯಾಲಪ್ಸ್ ಇನ್. ಐ ಶಟ್ ಮೈ ಐಸ್ ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್. ಎಸ್, ಇಲ್ಲಿ ನೋಡಿ, ದ ಸ್ಟಾರ್ಸ್ ಅಂದರೆ ನಕ್ಷತ್ರಗಳು. ಈ ನಕ್ಷತ್ರಗಳು ಏನು ಮಾಡ್ತಾ ಇದ್ದಾವೆ, ಗೋ ವಾಲ್ಚಿಂಗ್ ಔಟ್ ಅಂದರೆ ಏನು ನಕ್ಷತ್ರಗಳು ಮಿನುಗ್ತಾ ಇರ್ತವೋ ಈಗ ಆ ಮಿನುಗುವಿಕೆ ಕಡಿಮೆ ಆಗ್ತಾ ಇದೆ. ಇನ್ ಬ್ಲೂ ಆ್ಯಂಡ್ ರೆಡ್ ಅಂದರೆ ನಕ್ಷತ್ರಗಳು ನೀಲಿ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಗ್ಲೋ ಆಗ್ತಾ ಇರ್ತವೆ, ಫಳ ಹೊಳಿತಾ ಇರ್ತವೆ. ಅಂತಹ ನಕ್ಷತ್ರಗಳು ನಿಧಾನಕ್ಕೆ ತಮ್ಮ ಒಂದು ಗ್ಲೋಯಿಂಗನ್ನು ಕಳ್ಕೊಳ್ತಾ ಇದ್ದಾವೆ. ಆ ಒಂದು ವಾಲ್ಜಿಂಗ್ ಔಟ್ ಅಂದರೆ ಇನ್ನೊಂದ್ಸರಿ ನೆನ್ಪಿಟ್ಕೊಳ್ಳಿ, ಆ ಹೊಳಪು ಕಡಿಮೆ ಆಗ್ತಾ ಹೋಗೋದು ಅಂಥೇಳಿ. ನೆಕ್ಸ್ಟ್ ಲೈನ್, ಆ್ಯಂಡ್ ಆರ್ಬಿಟ್ರರಿ ಬ್ಲ್ಯಾಕ್ನೆಸ್ ಗ್ಯಾಲಪ್ಸ್ ಇನ್ ಅಂದರೆ ಸುತ್ತಲೂ ಕತ್ತಲೆ ಆವರಿಸ್ತಾ ಇದೆ. ಆ ನಕ್ಷತ್ರಗಳು ಕೂಡ ಆಕಾಶದಿಂದ ದೂರ ಹೋಗ್ತಾ ಇದ್ದಾವೆ. ಹಾಗಾಗಿನೇ ಸುತ್ತಲೂ ಸ್ವಲ್ಪ ಬೆಳಕನ್ನು ನೋಡ್ತಕ್ಕಂತಹ ನಕ್ಷತ್ರಗಳ ಬೆಳಕು ಕೂಡ ದೂರ ಹೋಗ್ತಾ ಇದೆ. ಹಾಗಾಗಿ ಬ್ಲ್ಯಾಕ್ನೆಸ್ ಅಂದರೆ ಸಂಪೂರ್ಣವಾಗಿರ್ತಕ್ಕಂತಹ ಕತ್ತಲು ಅಂತೇಳಿ ನಾವು ಹೇಳ್ಬೋದು. ಆ ಕತ್ತಲು ಅಲ್ಲೆಲ್ಲ ಆವರಿಸ್ತಾ ಇದೆ. ಗ್ಯಾಲಪ್ಸಿನ್ ಅಂದರೆ ಆವರಿಸೋದು ಅಂಥೇಳಿ. ಐ ಶಟ್ ಮೈ ಐಸ್ ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್. ಎಸ್, ಅಗೇನ್ ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ, ತಮ್ಮ ಕಣ್ಣುಗಳನ್ನು ಮುಚ್ತಾ ಇದ್ದಾರೆ ಮತ್ತು ಇಡೀ ಜಗತ್ತನ್ನು ಅವರು ಮತ್ತೊಂದು ಸಾರಿ ಮರಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವ್ರಿಗಿರ್ತಕ್ಕಂತಹ ಒಂದು
ಬೇಜಾರವನ್ನು ಅಥವಾ ಬೇಸರವನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅವರ ನೆಗೆಟಿವಿಟಿ ಥಾಟ್ಸನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ಭರವಸೆಯೂ ಕೂಡ ಅವರ ಮನಸ್ಸಿನಲ್ಲಿ ಮೂಡ್ತಾ ಇಲ್ಲ. ಹಾಗಾಗಿ ಆ ನಕ್ಷತ್ರಗಳು ಕೂಡ ದೂರ ಹೋಗ್ತಾ ಇದ್ದಾವೆ, ಸುತ್ತಲೂ ಕತ್ತಲೆ ಆವರಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ತಮ್ಮ ಒಂದು ಪ್ರಿಯಕರ ಆಗಮಿಸ್ತಕ್ಕಂತಹ ಸನ್ನಿವೇಶ ಸಾಧ್ಯತೆ ಇದೆಯೋ ಇಲ್ವೋ ಅಂತಕ್ಕಂತಹ ಡೌಟ್ ಅಥವಾ ಸಂದೇಹ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಈ ಒಂದು ಸ್ಟಾಂಜಾದ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು. ನೆಕ್ಸ್ಟ್ ಸ್ಟಾಂಜವನ್ನು ನೋಡೋಣ. ಐ ಡ್ರೀಮ್ಡ್ ದ್ಯಾಟ್ ಯು ಬಿವಿಚ್ಡ್ ಮೀ ಇನ್ ಟು ಬೆಡ್ ಆ್ಯಂಡ್ ಸಂಗ್ ಮೀ ಮೂನ್ ಸ್ಟ್ರಕ್ ಕಿಸ್ಡ್ ಮೀ ಕ್ವೈಟ್ ಇನ್ಸೇನ್ ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ಇಲ್ಲಿ ತಮ್ಮ ಒಂದು ಪ್ರಿಯಕರನ ಜೊತೆಗೆ ಇರ್ತಕ್ಕಂತಹ ಏಕಾಂತದ ಒಂದು ಸನ್ನಿವೇಶವನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಡ್ರೀಮ್ ಅಂದರೆ ಕನಸನ್ನು ಕಾಣ್ತಾ ಇದ್ದಾರೆ. ಇದು ನಿಜವಲ್ಲ, ಅವರ ಕನಸಿನಲ್ಲಿ ತಮ್ಮ ಒಂದು ಪ್ರಿಯಕರನ ಜೊತೆ ಏಕಾಂತದ ಕ್ಷಣಗಳನ್ನು ಯಾವ ರೀತಿ ತಾವು ಕಳೀತಾರೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಸಂಗ್ ಮಿ ಮೂನ್ ಸ್ಟ್ರಕ್ ಅಂದರೆ ಅದ್ಭುತವಾಗಿರ್ತಕ್ಕಂತಹ ಪ್ರೇಮ ಗೀತೆಗಳನ್ನು ನೀನು ನನ್ನ ಕುರಿತು ಹೇಳ್ತಾ ಇದೀಯಾ ಆ ಒಂದು ಕನಸಿನಲ್ಲಿ. ಆ್ಯಂಡ್ ಕಿಸ್ಡ್ ಮೀ ಕ್ವೈಟ್ ಇನ್ಸೇನ್. ಅವನು ಅಂದರೆ ತನ್ನ ಪ್ರಿಯಕರ ಎಷ್ಟೊಂದು ಮುದ್ದಿಸ್ತಾನೆ ಇವಳನ್ನು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಪೋಯೆಟ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಕೇವಲ ಕನಸಿನಲ್ಲಿ ತಮ್ಮ ಪ್ರಿಯಕರ ಬಂದು ತನ್ನನ್ನು ಎಷ್ಟೊಂದು ಆಳವಾಗಿ ಪ್ರೀತಿಸ್ತಾನೆ ಅಂತಕ್ಕಂಥದ್ದನ್ನು ಕೇವಲ ಕನಸಿನಲ್ಲಿ ಅವರು ಕಾಣ್ತಾ ಇದ್ದಾರೆ. ಇದು ನಿಜ ಅಲ್ಲ ಅಂತಕ್ಕಂಥದ್ದು ಅವ್ರಿಗೆ ಮತ್ತೆ ನೆನಪಿಗೆ ಬರ್ತಾ ಇದೆ. ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ನಾನು ಕೇವಲ ನನ್ನ ಮನಸ್ಸಿನ ಒಳಗಡೆ ನಿನ್ನ ಕುರಿತು ಈ ರೀತಿ ವಿಚಾರ ಮಾಡ್ತಾ ಇದ್ದೇನೆ, ಇದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಅವರು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್, ನೆಕ್ಸ್ಟ್ ಸ್ಟಾಂಜವನ್ನು ನೋಡೋಣ. ಗಾಡ್ ಟಾಪೆಲ್ಸ್ ಫ್ರಾಮ್ ದ ಸ್ಕೈ. ನೋಡಿ, ಗಾಡ್ ಟಾಪೆಲ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಟಾಪೆಲ್ಸ್ ಅಂದರೆ ಕೆಳಗಡೆ ಬೀಳೋದು, ಫಾಲನ್ ಡೌನ್ ಅಂತೇಳಿ. ಹೆಲ್ಸ್ ಫೈರ್ಸ್ ಫೇಡ್ exit seraphim and Satan's men. I shut my eyes and all the world drops dead. ನೋಡಿ, ಮೊದಲಿಗೆ ಹೇಳಿದಾಗೆ ಗಾಡ್ ಟಾಪೆಲ್ಸ್ ಫ್ರಾಮ್ ದ ಸ್ಕೈ. ದೇವರು, ಸ್ಕೈ ಅಂದರೆ ಇಲ್ಲಿ ನಾವು ಸ್ವರ್ಗ ಅಂತೇಳಿ ಅರ್ಥ ಮಾಡ್ಕೋಬೋದು. ಕೇವಲ ಆಕಾಶ ಅಷ್ಟೇ ಅಲ್ಲ, ಹೆವನ್ ಅಥವಾ ಸ್ವರ್ಗ. ಏನು ಸ್ವರ್ಗದಲ್ಲಿ ದೇವತೆಗಳು ವಾಸವನ್ನು ಮಾಡ್ತಾ ಇದ್ದಾರೋ ಆ ದೇವತೆಗಳು ಆ ಸ್ವರ್ಗದಿಂದ ಕೆಳಗಡೆ ಬೀಳ್ತಾ ಇದ್ದಾರೆ. ಟಾಪೆಲ್ಸ್ ಫ್ರಾಮ್ ದ ಸ್ಕೈ. ಹೆಲ್ಸ್ ಫೈರ್ಸ್ ಫೇಡ್ ಅಂದರೆ ಹೆಲ್ ಅಂದರೆ ನರಕ ಅಂತೇಳಿ. ಆ ನರಕದಲ್ಲಿ ಏನು ಬೆಂಕಿ ಇರುತ್ತೋ ಆ ನರಕದ ಬೆಂಕಿಯು ಕೂಡ ಫೇಡ್ ಅಂದರೆ ನಂದೋದು ಅಂತೇಳಿ, ನಂದಿ ಹೋಗ್ತಾ ಇದೆ. ನರಕ ಯಾವಾಗಲೂ ಕೂಡ ಆ ಬೆಂಕಿಯಿಂದ ತುಂಬಿಕೊಂಡಿರುತ್ತೆ. ಈಗ ಅಂತಹ ನರಕದಲ್ಲಿ ಬೆಂಕಿ ಆರಿ ಹೋಗ್ತಾ ಇದೆ. ಎಕ್ಸಿಟ್ ಸೆರಾಫಿಮ್ ಆ್ಯಂಡ್ ಸೆಟಾನ್ಸ್ ಮೆನ್. ನೋಡಿ, ಸೆರಾಫಿಮ್ ಅಂದರೆ ಏಂಜಲ್ಸ್ ಅಂತೇಳಿ ಅಥವಾ ದೇವದೂತರು ಅಂತೇಳಿ ನಾವು ಕನ್ನಡದಲ್ಲಿ ಕರಿತೇವೆ. ಇನ್ನು ಸೆಟಾನ್ಸ್ ಅಂದರೆ ಡೀಮನ್ ಅಥವಾ ರಾಕ್ಷಸರು ಅಂಥೇಳಿ. ಈ ದೇವತೆಗಳಿರ್ಬೋದು ಅಥವಾ ದೇವದೂತರಿರ್ಬೋದು ಮತ್ತು ಈ ಒಂದು ಸೈತಾನರು, ಸೆಟಾನ್ಸ್ ಮೆನ್, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಜಾಗಗಳನ್ನು ಬಿಟ್ಟು ಎಕ್ಸಿಟ್ ಹೋಗ್ತಾ ಇದ್ದಾರೆ. ಅಂದರೆ ನೋಡಿ, ಮೊದಲನೇದಾಗಿ ದೇವತೆಗಳು ಸ್ವರ್ಗದಿಂದ ಕೆಳಗಡೆ ಬೀಳ್ತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ನರಕದಲ್ಲಿರ್ತಕ್ಕಂತಹ ಬೆಂಕಿ ಆರಿ ಹೋಗ್ತಾ ಇದೆ. ಅದರ ಜೊತೆಗೆ ಈ ಸೆರಾಫಿಮ್, ದೇವದೂತರು ಮತ್ತು ಈ ಒಂದು ಡೀಮನ್ಸ್ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಐ ಶಟ್ ಮೈ ಐಸ್ ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್. ಇಲ್ಲೂ ಕೂಡ ಅಷ್ಟೇ ಅವರ ನೆಗೆಟಿವಿಟಿಯನ್ನು ನಾವು ನೋಡ್ತಾ ಇದ್ದೇವೆ. ಯಾವುದ್ಯಾವುದು ಎಲ್ಲಿರಬೇಕಾಗಿತ್ತೋ ಅಲ್ಲಿಲ್ಲ, ಅದೆಲ್ಲವೂ ಕೂಡ ಈಗ ಕಣ್ಮರೆ ಆಗ್ತಾ ಇದೆ. ಹಾಗೇನೆ ನಿನ್ನ ಕುರಿತು ನಾನೇನು ಭರವಸೆಯನ್ನು ಹೊಂದಿದ್ನೋ ಅದು ಕೂಡ ದೂರ ಆಗ್ತಾ ಇದೆ ಅಂಥೇಳಿ ಅವರು ಮತ್ತೆ ಅನ್ಕೊಳ್ತಾ ಇದ್ದಾರೆ. ಮತ್ತು ಐ ಶಟ್ ಮೈ ಐಸ್, ನನ್ನ ಕಣ್ಣುಗಳನ್ನು ಮುಸ್ತೇನೆ, ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್, ಇಡೀ ಜಗತ್ತು ನನ್ನಿಂದ ಕಣ್ಮರೆ ಆಗುತ್ತೆ ಮತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾಂಜಾ. ಐ ಫ್ಯಾನ್ಸಿಡ್ ಯು ವುಡ್ ರಿಟರ್ನ್ ದ ವೇ ಯು ಸೆಡ್, ಬಟ್ ಐ ಗ್ರೋ ಓಲ್ಡ್ and I forget your name. I think I made you up inside my head. ನೋಡಿ, ಐ ಫ್ಯಾನ್ಸಿಡ್ ಯು ವುಡ್ ರಿಟರ್ನ್ ಅಂದರೆ ಫಾಲ್ಸ್ ಹೋಪ್ ಅಂತೇಳಿ ನಾವು ಹೇಳ್ಬೋದು. ಕೇವಲ ಒಂದು ಭ್ರಮೆ ಅಂತೇಳಿ, ಅಂದರೆ ತಮ್ಮ ಪ್ರಿಯಕರ ಮತ್ತೆ ಮರಳಿ ತಮ್ಮ ಜೀವನದಲ್ಲಿ ಬರ್ತಾರೆ ಅಂತಕ್ಕಂತಹ ಒಂದು ಕನಸನ್ನು ಅವ್ರು ಏನು ಹೊಂದಿದ್ರು ಅದು ಸಾಧ್ಯತೆ ಈಗ ಇಲ್ಲ. ಹಾಗಾಗಿ ಅದೊಂದು ಕೇವಲ ಭ್ರಮೆ. ನೀನು ಮತ್ತೆ ನನ್ನ ಜೀವನದಲ್ಲಿ ಮರಳಿ ಬರ್ತಕ್ಕಂತಹ ಒಂದು ಚಾನ್ಸಸ್ ಇಲ್ಲ. ನಾನು ಕೇವಲ ಕನಸನ್ನು ಕಾಣ್ತಾ ಇದ್ದೇನೆ, ಇದೊಂದು ನನ್ನ ಭ್ರಮೆ ಆಗಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದ ವೇ ಯು ಸೆಡ್, ನೀನು ಮೊದಲಿಗೆ ಹೇಳಿದ್ದೆ ನಾನು ಮತ್ತೆ ನಿನ್ನ ಜೀವನದಲ್ಲಿ ವಾಪಸ್ ಬರ್ತೇನೆ ನಿನಗೋಸ್ಕರ ಅಂತೇಳಿ, ಬಟ್ ನೀನು ಬರಲೇ ಇಲ್ಲ. ನಾನು ಮಾತ್ರ ಕೇವಲ ಕನಸನ್ನು ಕಾಣ್ತಾ ನಿನಗೋಸ್ಕರ ಕುಳಿತುಕೊಂಡಿದ್ದೇನೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಐ ಗ್ರೋ ಓಲ್ಡ್ ಆ್ಯಂಡ್ ಐ ಫರ್ಗೆಟ್ ಯುವರ್ ನೇಮ್.
ನಿನ್ನ ಒಂದು ಆಗಮನಕ್ಕಾಗಿ ಕಾಯ್ತಾನೆ ನನಗೆ ವಯಸ್ಸಾಗಿ ಹೋಗಬಹುದು ಮತ್ತು ಐ ಫಾರ್ಗೆಟ್ ಯುವರ್ ನೇಮ್, ನಿನ್ನ ಹೆಸರನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮರೆತು ಬಿಡಬಹುದು ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಸಾಲಿನ ಮೂಲಕ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ಎಸ್, ಮೊದಲಿಗೆ ಹೇಳಿದಂತೆ ಪೋಯೆಟ್ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಕೇವಲ ನಿನ್ನ ಕುರಿತು ನನ್ನ ಮನಸ್ಸಿನಲ್ಲಿ ಮಾತ್ರ ವಿಚಾರಗಳಿದ್ದಾವೆ, ನೀನು ಸತ್ಯವಾಗಿಯೂ ಕೂಡ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಒಂದು ಆಗಮನದ ನಿರೀಕ್ಷೆ ಕೇವಲ ಅದೊಂದು ಕನಸಾಗಿದೆ, ಹಾಗಾಗಿ ನಿನ್ನ ಕುರಿತು ನಾನು ಮನಸ್ಸಿನಲ್ಲಿ ಮಾತ್ರ ಥಿಂಕ್ ಮಾಡ್ತಾ ಇದ್ದೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಕೊನೆಯ ಒಂದು ಸ್ಟಾಂಜವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಐ ಶುಡ್ ಹ್ಯಾವ್ ಲವ್ಡ್ ಎ ಥಂಡರ್ ಬರ್ಡ್ ಇನ್ಸ್ಟೆಡ್. ಎಸ್ ನೋಡಿ, ಅವರಿಗೆ ಮನಸ್ಸಿನಲ್ಲಿ ಎಷ್ಟೊಂದು ನೋವಿದೆ ಅನ್ನೋದನ್ನು ಇಲ್ಲಿ ನಾವು ಮತ್ತೆ ನೋಡ್ತೇವೆ. ಇದನ್ನು ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಣ. ಎಟ್ ಲೀಸ್ಟ್ ವೆನ್ ಸ್ಪ್ರಿಂಗ್ ಕಮ್ಸ್ ದೆ ರೋರ್ ಬ್ಯಾಕ್ ಅಗೇನ್, ಐ ಶಟ್ ಮೈ ಐಸ್ ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್, ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ಎಸ್ ನೋಡಿ, ಅವರು ಯಾವ ರೀತಿ ತಮ್ಮ ಒಂದು ಪ್ರೀತಿಯನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಐ ಶುಡ್ ಹ್ಯಾವ್ ಲವ್ಡ್ ಎ ಥಂಡರ್ ಬರ್ಡ್ ಇನ್ಸ್ಟೆಡ್, ನಿನ್ನನ್ನು ಪ್ರೀತಿಸುವುದರ ಬದಲಾಗಿ ನಾನು ಒಂದು ಥಂಡರ್ ಬರ್ಡನ್ನು ಪ್ರೀತಿಸಬೇಕಾಗಿತ್ತು. ಚಿತ್ರದಲ್ಲಿ ನೀವು ಗಮನಿಸಬಹುದು, ಇದೊಂದು ಕಾಲ್ಪನಿಕವಾಗಿರ್ತಕ್ಕಂತಹ ಬರ್ಡ್ ಆಗಿದೆ. ಅಂದರೆ ಹಿಂದೆ ರೈಟರ್ಸ್ ಏನಿದ್ರು ಅವರು ಈ ಒಂದು ಕಾಲ್ಪನಿಕ ಬರ್ಡನ್ನು ತಮ್ಮ ಒಂದು ಕವಿತೆಗಳಲ್ಲಿ ಅಥವಾ ರೈಟಿಂಗ್ಸ್ಗಳಲ್ಲಿ ಬಳಸ್ತಾ ಇದ್ದರು. ಸೊ ನಿನ್ನ ಪ್ರೀತಿಸುವುದರ ಬದಲಾಗಿ ನಾನು ಈ ಒಂದು ಥಂಡರ್ ಬರ್ಡನ್ನು ಪ್ರೀತಿಸಬೇಕಾಗಿತ್ತು. ಇನ್ಸ್ಟೆಡ್ ಅಂದರೆ ಬದಲಾಗಿ ಅಂತೇಳಿ. ಅಟ್ ಲೀಸ್ಟ್ ವೆನ್ ಸ್ಪ್ರಿಂಗ್ ಕಮ್ಸ್ ದೆ ರೋರ್ ಬ್ಯಾಕ್ ಅಗೇನ್. ಎಸ್, ಪ್ರತಿ ಸ್ಪ್ರಿಂಗ್ ಸೀಸನ್ನಲ್ಲೂ ಕೂಡ ಈ ಒಂದು ಥಂಡರ್ ಬರ್ಡ್ಗಳು ಆಗಮಿಸ್ತವೆ ಅಂತಕ್ಕಂಥದ್ದು ಕಾಲ್ಪನಿಕ ಕಥೆಗಳಲ್ಲಿ ಬರುತ್ತೆ. ಅಟ್ಲೀಸ್ಟ್ ನಿನ್ನನ್ನು ಪ್ರೀತಿಸೋದ್ರ ಬದಲಾಗಿ ಈ ಒಂದು ಪಕ್ಷಿಯನ್ನು ನಾನೇನಾದರೂ ಪ್ರೀತಿಸಿದರೆ ಅಟ್ಲೀಸ್ಟ್ ಅದು ಸ್ಪ್ರಿಂಗ್ ಟೈಮಲ್ಲಾದರೂ ಬಂದೇ ಬರ್ತಿತ್ತು ನನ್ನ ಬಳಿಗೆ, ಬಟ್ ನೀನು ಯಾವತ್ತೂ ಕೂಡ ನನ್ನ ಬಳಿಗೆ ಬರಲೇ ಇಲ್ಲ ಅಂಥೇಳಿ ನಮ್ಮ ಪೋಯೆಟ್ ಅವರು ನಿರಾಸೆಯಿಂದನೇ ಹೇಳ್ತಾ ಇದ್ದಾರೆ. ಐ ಶಟ್ ಮೈ ಐಸ್ ಆ್ಯಂಡ್ ಆಲ್ ದ ವರ್ಲ್ಡ್ ಡ್ರಾಪ್ಸ್ ಡೆಡ್. ಎಸ್, ಮತ್ತೆ ನನ್ನ ಕಣ್ಣುಗಳನ್ನು ನಾನು ಮುಚ್ಚಿದೆ, ಇಡೀ ಜಗತ್ತು ನನ್ನಿಂದ ಮತ್ತೆ ಕಣ್ಮರೆ ಆಗಿ ಹೋಯಿತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಮೇಡ್ ಯು ಅಪ್ ಇನ್ಸೈಡ್ ಮೈ ಹೆಡ್. ಎಸ್, ನಿನ್ನನ್ನು ಕುರಿತು ಕೇವಲ ನಾನು ನನ್ನ ಒಂದು ಮನಸ್ಸಿನ ಒಳಗಡೆ ವಿಚಾರವನ್ನು ಮಾಡ್ತಾ ಇದ್ದೇನೆ, ಇದು ಸತ್ಯ ಅಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಚಿತ್ರದಲ್ಲಿ ನೀವು ಈ ಒಂದು ಥಂಡರ್ ಬರ್ಡನ್ನು ಗಮನಿಸ್ಬೋದು. ಮೊದಲಿಗೆ ಹೇಳಿದಾಗೆ ಅನೇಕ ಲಿಟ್ರೇಚರ್ ವರ್ಕ್ಗಳಲ್ಲಿ ಈ ಒಂದು ಥಂಡರ್ ಬರ್ಡನ್ನು ಯುರೋಪಿಯನ್ನರು ಮತ್ತು ಅಮೇರಿಕನ್ ರೈಟರ್ಸ್ ಹಿಂದಿನ ದಿನಗಳಲ್ಲಿ ಬಳಸ್ತಾ ಇದ್ರು. ಮತ್ತು ಆ ಒಂದು ಪಕ್ಷಿ ಏನಿತ್ತು ಅದು ಪ್ರತಿ ಸ್ಪ್ರಿಂಗ್ ಸೀಸನ್ನಲ್ಲೂ ಕೂಡ ಆಗಮಿಸ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಆ ಒಂದು ಸ್ಟೋರಿಗಳಲ್ಲಿ ಅಥವಾ ಕವಿತೆಗಳಲ್ಲಿ ನೋಡ್ತೇವೆ. ಅದನ್ನೇ ಪೋಯೆಟ್ ಅವರು ಈ ಒಂದು ಪೋಯಮಲ್ಲಿ ಬಳಸಿಕೊಂಡಿದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಹೀಗೆ ಪೋಯೆಟ್ ಅವರು ತಮ್ಮ ಒಂದು ಪ್ರಿಯಕರನ ಆಗಮನದ ನಿರೀಕ್ಷೆಯಲ್ಲಿ, ಅಂದರೆ ಅವರಿಗೆ ಆಗಮನದ ನಿರೀಕ್ಷೆ ಇದೆ, ಆದರೆ ಅವರ ಒಂದು ಪ್ರಿಯತಮ ಅವರ ಲೈಫಲ್ಲಿ ಬರಲೇ ಇಲ್ಲ, ಹಾಗಾಗಿ ಅವರ ಮನಸ್ಸಿನಲ್ಲಿ ತುಂಬ ನೋವಿದೆ. ಅದನ್ನೇ ಈ ಒಂದು ಪೋಯಮ್ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಈ ಒಂದು ಲೆಸನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಲಿಟ್ರೇಚರ್ ವರ್ಕ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.